ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಟೆಕ್ನಾಲಜಿಯನ್ನು ಬಳಸಿ ಡಿಕೆ ಮತ್ತು ಸಿಎಂಗೆ ಅವಮಾನ ಮಾಡಲಾಗಿತ್ತು. ಇನ್ಸ್ಟಾಗ್ರಾಮ್ ಖಾತೆದಾರರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಸಿಎಂರನ್ನ ಚೇರ್ನಿಂದ ಕೆಳಗೆ ಬೀಳಿಸುವ ತರಹದ ವಿಡಿಯೋ, ಕೃತಕ ಬುದ್ಧಿಮತ್ತೆ ಅಂತೇನು ಕರಿತೀವೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿಕೊಂಡು ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಡಿಕೆ ಶಿವಕುಮಾರ್ ಈಗಾಗಲೇ ಅಧಿಕಾರ ಹಂಚಿಕೆಯ ಚರ್ಚೆ ರಾಜ್ಯದಲ್ಲಿರುವ ಹೊತ್ತಿನಲ್ಲಿ ಆ ವಿಡಿಯೋಗಳು ಅದಕ್ಕೆ ಹೊಂದಾಣಿಕೆ ಆಗುತ್ತೆ ಅನ್ನೋ ಕಾರಣ ಈ ದುಷ್ಕರ್ಮಿಗಳು, ಕೆಲವರು ಸೈಬರ್ ದ್ರೋಹಿಗಳು, ಅವರು ಈ ತರಹದ ಒಂದು ಕೃತಕವಾದಂಥ ವಿಡಿಯೋಗಳನ್ನು ಎಡಿಟ್ ಮಾಡಿ ಹರಿಯಬಿಟ್ಟಿದ್ರು. ಆ ವಿಡಿಯೋದಲ್ಲಿ ವ್ಯಕ್ತ ಆಗುವಂಥ ಸಂದೇಶ ಏನು ಅಂತ ಕೇಳಿದ್ರೆ, ಡಿಕೆ ಶಿವಕುಮಾರ್ ಕೂತ್ಕೊಂಡಿರ್ತಾರೆ, ಪಕ್ಕದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂತ್ಕೊಳ್ಳೋದಕ್ಕೆ ಬರ್ತಾರೆ. ಆ ಸಂದರ್ಭ ಅವರನ್ನ ಕೂತ್ಕೊಳ್ಳೋದಕ್ಕೆ ಅವಕಾಶ ಕೊಡದೆ ಹೊಡೆದು ಕೆಳಗುಳು ಉರುಳಿಸುವ ಒಂದು ದೃಶ್ಯ. ಅದು ಪವರ್ ಶೇರಿಂಗ್ ವಿಚಾರವಾಗಿಯೂ ಕೂಡ ಸ್ವಲ್ಪ ಮ್ಯಾಚ್ ಆಗೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಈಗ ಅದು ಫೇಕ್ ವಿಡಿಯೋ ಅಂತ ಹೇಳಿ ಖಾತ್ರಿ ಆಯಿತು. ಅದನ್ನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ಕೊಂಡೆ ತಯಾರು ಮಾಡಿದ್ದಾರೆ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟು ವಿಕೃತವಾದ ಆನಂದವನ್ನು ಪಟ್ಟಿದ್ರು. ಒಂದು ರಾಜ್ಯದ 224 ವಿಧಾನಸಭೆಯನ್ನು ಪ್ರತಿನಿಧಿಸುವಂತಹ ಒಂದು ಮುಖ್ಯಮಂತ್ರಿ ಅನ್ನುವಂತಹ ಸ್ಥಾನಕ್ಕೆ ಧಕ್ಕೆ ತಂದ ಆರೋಪ, ಜೊತೆಗೆ ಉಪಮುಖ್ಯಮಂತ್ರಿ ಏನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಏನಿರ್ತಾರೋ ಇವರಿಬ್ಬರ ಸ್ಥಾನಕ್ಕೆ ಧಕ್ಕೆ ತಂದ ಆರೋಪದ ಅಡಿ ಸೈಬರ್ ಕ್ರೈಮ್ ಅವರು ಅದು ಕೇಸ್ ದಾಖಲು ಮಾಡಿದ್ದಾರೆ. ಅದು ಸ್ವಯಂ ಪ್ರೇರಿತ ಸುಮೋಟೋ ಕೇಸ್. ಅದು ಸೈಬರ್ ಕ್ರೈಮ್ನವರು ಕೇಸು ದಾಖಲು ಮಾಡಿದ್ದಲ್ಲದೆ ಪ್ರಥಮವಾಗಿ ಈ ವಿಡಿಯೋ ಎಲ್ಲಿ ಮೆತ್ತಿಕೊಂಡಿದ್ದು ಅಂದರೆ ಯಾರು ಪೋಸ್ಟ್ ಮಾಡಿದ್ರು, ಇನ್ಸ್ಟಾಗ್ರಾಮ್ನ ಒಂದು ಪ್ರತ್ಯೇಕವಾದಂಥ ಖಾತೆಯನ್ನು ಕೂಡ ಈಗಾಗಲೇ ರಿವೀಲ್ ಆಗಿದೆ. ಆ ಖಾತೆಯಲ್ಲಿ ಪೋಸ್ಟ್ ಆಗಿತ್ತು. ಹಾಗಾಗಿ ಆ ಖಾತೆಯ ಅಡ್ಮಿನ್ನ ವಿರುದ್ಧ ಕೇಸ್ ದಾಖಲಾಗಿರುತ್ತೆ. ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರೈಮರಿ ಎನ್ಕ್ವೈರಿ ಕೂಡ ನಡೆದಿರುತ್ತೆ. ಇನ್ನು ಅದನ್ನು ಶೇರ್ ಮಾಡಿದವರು ಯಾವ ಉದ್ದೇಶಕ್ಕಾಗಿ ಶೇರ್ ಮಾಡಿದ್ರು, ಸಮಾಜಕ್ಕೆ ಇದನ್ನು ತಿಳಿಸುವಂಥ ಪ್ರಯತ್ನ ಅವರದ್ದಾಗಿತ್ತ ಅಥವಾ ಈ ಎರಡೂ ವ್ಯಕ್ತಿತ್ವಗಳನ್ನು ನಿಂದಿಸುವಂಥ ಪ್ರಯತ್ನ ಆ ಪೋಸ್ಟ್ ಮಾಡಿದ ಅಥವಾ ಶೇರ್ ಮಾಡಿದ ವ್ಯಕ್ತಿಗಳದ್ದ, ಅದು ಕೂಡ ಎನ್ಕ್ವೈರಿ ನಡೆಯುತ್ತೆ. ಒಟ್ಟಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ಯಾವುದೇ ವ್ಯಕ್ತಿತ್ವವನ್ನು ಘಾಸಿಗೊಳಿಸುವ ಪ್ರಯತ್ನಗಳಾಗಬಾರದು ಅಂತ ಹೇಳಿ ಸೈಬರ್ ಕ್ರೈಮ್, ಇನ್ನು IT ಸಚಿವರು ಪ್ರಿಯಾಂಕ್ ಖರ್ಗೆ ಇನ್ನೂ ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ, ಏನೇನು ಕ್ರಮಗಳಾಗ್ತವೆ ಅಂತ ಹೇಳಿ. ಸೈಬರ್ ಕ್ರೈಮ್ ಅಪ್ಡೇಟ್ ಆಗಿದೆ, ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರ್ತಾರೆ. ನೀವು ಎಲ್ಲೋ ಕೂತು ಯಾವುದೋ ಹೆಣ್ಣು ಮಕ್ಕಳನ್ನು ಅಥವಾ ಯಾವುದೋ ರಾಜಕಾರಣಿಗಳನ್ನು ಏನು ನಿರಾಧಾರವಾಗಿ ಆಧಾರಗಳೇ ಇಲ್ಲದೆ ಅವರನ್ನು ನಿಂದಿಸುವ ಹಾಗಿಲ್ಲ. ಸೊ ದಾಖಲೆಗಳಿಲ್ಲದೆ ಒಬ್ಬರನ್ನು ಮಾನನಷ್ಟ ಮಾಡುವುದು ಕೂಡ ಅಕ್ಷಮ್ಯ ಅಪರಾಧ. ಸೊ ಹಾಗಾಗಿ ಬಿ ಕೇರ್ಫುಲ್, ಯಾರ ಮಾನಹಾನಿಯೂ ಕೂಡ ಮಾಡಕೂಡದು, ಅದು ಶಿಕ್ಷಾರ್ಹ ಅಪರಾಧವಾಗಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.